ನೋಡಿ ಮಳೆ ನಿಂತ್ರು ಮರದ ಹನಿ ನಿಲ್ಲಿಲ್ಲ ನೋಡಿ ಇದೊಂಥರ ಚೆನ್ನಾಗಿದೆ ಆ ರೀತಿ ಆಗ್ಬಿಟ್ಟಿದೆ ಅದು ಯಾವ ತರ ಇದೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರಲು ಮತ್ತೆ ಲಾಬಿ ಜೋರಾಗಿ ನಡೀತಾ ಇದೆ ಏನು ವಿಚಾರಕ್ಕೆ ಅಂದ್ರೆ ನೋಡಿ ಈಗ ಮಹಿಳಾ ಕೋಟ ಏನು ಬ್ಯಾಲೆನ್ಸ್ ಇದೆ ಅದಕ್ಕಾಗಿ ಬಹಳಷ್ಟು ಈಗ ಲಾಬಿ ನಡೀತಾ ಇದೆ ಮಹಿಳಾ ಕೋಟದ ಅಡಿ ಒಂದು ಕುರ್ಚಿ ಖಾಲಿ ಇಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಯಾರಿಗೆ ಸಿಗುತ್ತೆ ಇದು ಅಂತ ಪ್ರಶ್ನೆ ಒಂದು ಸಚಿವ ಸ್ಥಾನಕ್ಕೆ 4 ಮಹಿಳೆಯರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಮಹಿಳಾ ಮಂತ್ರಿ ಕುರ್ಚಿಗಾಗಿ 4ರಿಂದ ಭಾರಿ ಪೈಪೋಟಿ ನಡೀತಾ ಇದೆ ನನಗ್ ಬೇಕು ಅಂತ ಹೇಳಿ ಲಾಬಿ ನಡೆಸ್ತಿದ್ದಾರೆ ಬೇಕೇ ಬೇಕು ನನಗ್ ಮಂತ್ರಿಗಿರಿ ಬೇಕು ಅಂತ ಹಠ ಮಾಡ್ತಿದ್ದಾರೆ ಮಹಿಳಾ ಕೋಟ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ನಾರಿ ಶಕ್ತಿಯಿಂದ ಒತ್ತಡ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಉಳಿದಿರುವಂತಹ ಒಂದು ಖಾಲಿ ಸ್ಥಾನ ಯಾರ ಪಾಲಾಗುತ್ತೆ ಯಾರಿಗೆ ಸಿಗುತ್ತೆ ಇದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಬಾಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಇರುವಂತಹ ಒಂದು ಮಹಿಳಾ ಕೋಟಕ್ಕೆ 4 ಜನ ಆಕಾಂಕ್ಷಿಗಳಿದ್ದಾರೆ ಲಾಬಿ ನಡೆಸ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ ಯಾರಿಗೆ ಸಿಗುತ್ತೆ ಯಾರಿಗೆ ಒಲಿಯುತ್ತೆ ಲಕ್ಕು ಯಾರು ಆಗ್ತಾರೆ ಮಹಿಳಾ ಕೋಟದ ಅಡಿಯಲ್ಲಿ ಮಂತ್ರಿ ಅನ್ನುವಂತಹ ಪ್ರಶ್ನೆ ನೋಡಿಯಾ ಈಗ ಡಿ.ಕೆ. ಶಿವಕುಮಾರ್ಗೆ ಇದು ಟೆನ್ಷನ್ ಬಹಳಷ್ಟು ತಲೆನೋವು ಉಂಟು ಮಾಡಿಬಿಟ್ಟಿದೆ ಯಾರು ಕೊಡೋದಪ್ಪ ಏನ್ ಬಿಡೋದಪ್ಪ ಅಂತ ನೋಡಿ ಮಹಿಳಾ ಕೋಟ ಒಂದೇ ಒಂದು ಸಚಿವ ಸ್ಥಾನ ಖಾಲಿ ಇದೆ ಅದನ್ನ ಯಾರಿಗೆ ಕೊಡೋದು ಇರೋದು ಒಂದು ಸ್ಥಾನಕ್ಕೆ 4 ಜನ ಪೈಪೋಟಿ ನಡೆಸ್ತಿದ್ದಾರೆ ಲಾಬಿ ಮಾಡ್ತಿದ್ದಾರೆ ನನಗೆ ಬೇಕು ನನಗೆ ಮಂತ್ರಿ ಆಗಲೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಹಾಗಾಗಿ ಡಿ.ಕೆ. ಶಿವಕುಮಾರ್ಗೆ ಇದು ಟೆನ್ಷನ್ ಏನ್ ಮಾಡೋದು ಹೇಗೆ ಇದರಿಂದ ಬಚಾವಾಗೋದು ಯಾರಿಗೆ ಕೊಡೋದು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಒಂದು ತಲೆನೋವು ಆಗ್ಬಿಟ್ಟಿರುವಂಥದ್ದು ಏನ್ ಮಾಡೋದಪ್ಪ ಈ ತರ ಆಗ್ಬಿಟ್ರೆ ಯಾಕಂದ್ರೆ ಇರುವಂತಹ ಒಂದೇ ಒಂದು ಮಹಿಳಾ ಕೋಟದ ಒಂದು ಖಾಲಿ ಇರುವಂತಹ ಸಚಿವ ಸ್ಥಾನ ಅದಕ್ಕೆ 4 ಜನ ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ ನಾನು ಮಂತ್ರಿ ಆಗ್ಬೇಕು ನಾನು ಅರ್ಹಳಿದ್ದೀನಿ ಅಂತ ಹೇಳಿ ಒತ್ತಡ ಹಾಕ್ತಿದ್ದಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ರೆ ಯಾರು ಕೊಟ್ಟೇ ಇಲ್ವಲ್ರಿ ಕೊಡ್ತಾರೆ ಅದಕ್ಕೆ ಕಿತ್ತಾಟ ನಡೀತಾ ಇದೆಯಲ್ಲ ಬಿಗ್ ಫೈಟ್ ನಡೀತಾ ಇದೆ ನೋಡಿ ಇರೋ ಒಂದು ಏನೋ ಮಹಿಳಾ ಮಂತ್ರಿ ಆಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಜಿಲ್ಲೆಯಲ್ಲಿ ಬೇರೆ ಪ್ರಾತಿನಿಧ್ಯ ಪ್ರಾದೇಶಿಕವಾರು ನೋಡ್ಬೇಕಾಗತ್ತೆ ಸಮುದಾಯವಾರು ನೋಡ್ಬೇಕಾಗತ್ತೆ ಅದರಲ್ಲೂ ಮಹಿಳಾ ಕೋಟ ಅಂತ ಬಂದಾಗ ರೂಪಾ ಶಶಿಧರ್ ಅವ್ರು ಇರ್ಬೋದು ಬಲ್ಕೀಸ್ ಬಾನು ಹೆಸರು ಕೂಡ ಕೇಳಿ ಬರ್ತಾ ಇದೆ ಆಮೇಲೆ ಆರತಿ ಕೃಷ್ಣ ಅವ್ರ ಹೆಸರಿದೆ ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರಿದೆ ಹೀಗೆ ನೋಡೋಣ ಈಗ ಸಚಿವ ಸ್ಥಾನಕ್ಕಾಗಿ ಯಾರೆಲ್ಲ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ನೋಡೋಣ ಹಲವರು ಹೆಸರು ಇದ್ದಾವೆ ಆ ಎಲ್ಲ ಹೆಸರುಗಳು ನೋಡ್ಕೊಂಡು ಬರೋಣ ಒಂದೊಂದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಮತ್ತೆ ಕೇಳಿ ಬರ್ತಾ ಇದೆ ಅದರಲ್ಲೂ ಈಗ ಏನು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ ನಯನ ಮೋಟಮ್ಮ ರೂಪಾ ಶಶಿಧರ್ ಅವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿದೆ ಈ ಮುಂಚೆ ಕೂಡ ಈ ಬಗ್ಗೆ ಅಶ್ವವೇಗ ನ್ಯೂಸ್ ಸುದ್ದಿಯನ್ನು ಪ್ರಸಾರ ಮಾಡ್ತಾನೆ ಇತ್ತು ಯಾರೆಲ್ಲ ಮುಂಚೂಣಿಯಲ್ಲಿದ್ದಾರೆ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ನಯನ ಮೋಟಮ್ಮ ಗಾಯತ್ರಿ ಶಾಂತೇಗೌಡ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತದೆ ಬಿಕಾಸ್ ಆಫ್ ಪ್ರಾದೇಶಿಕವಾರು ಅಲ್ಲಿ ಒಂದಿಷ್ಟು ಮಂತ್ರಿಗಳನ್ನು ಕೊಟ್ಟಾಗಿದೆ ಈಗಾಗಲೇ ಲಿಂಗಾಯತ ಕೋಟ ಮುಗ್ದಿರೋ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೈ ತಪ್ಪೋ ಸಾಧ್ಯತೆ ಜಾಸ್ತಿ ಇದೆ ಹಾಗಾದ್ರೆ ಯಾರಿಗ್ರಿ ಸಿಗ್ಬೋದು ಫಸ್ಟ್ ಟೈಮ್ MLA ಏನಾದರೂ ಸಿಗುತ್ತಾ ಎಸ್ ಇತ್ತ ನಯನ ಮೋಟಮ್ಮಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದು ಸದ್ಯದ ಇನ್ಫಾರ್ಮೇಶನ್ ದಲಿತ ಕೋಟಾ ಬೇರೆ ಆ ಕೋಟಾದ ಅಡಿಯಲ್ಲೂ ಕೂಡ ನಯನ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಜೊತೆಗೆ ಡಿ.ಕೆ.ಶಿಗೂ ಕೂಡ ಮಂತ್ರಿ ಪಟ್ಟಕ್ಕಾಗಿ ನಯನ ಮೋಟಮ್ಮ ಈ ಮುಂಚೆ ಕೂಡ ಒತ್ತಾಯ ಮಾಡ್ತಾ ಇದ್ರು ಮತ್ತೊಂದು ಕಡೆ ಬಲ್ಕೀಸ್ ಬಾನು ಹೆಸರು ಕೂಡ ಮುಂಚೂಣಿಯಲ್ಲಿದೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಮಿಸ್ ಆಯಿತು ಈ ಮುಂಚೆ ಅವರು ಕೂಡ ಅವ್ರ ಹೆಸರನ್ನ ಇತ್ತು ಸರ್ಪ್ರೈಸ್ ಆಗಿತ್ತು ಖುಷಿಯಾಗಿತ್ತು ಅಂತ ಹೇಳಿದ್ರು ಆದರೆ ಹೈಕಮಾಂಡ್ ಮನಸ್ಸು ಮಾಡಿದ್ರು ಸಿದ್ದರಾಮಯ್ಯ ಬೇಡ ಅಂತ ಹೇಳ್ತಿದ್ದಾರಂತೆ ಯಾರಿಗೆ ಬೇಡ ಅಂತಾರೋ ಬೇಕು ಅಂತಾರೋ ಒಂದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಇವರಿಗೂ ಕೂಡ ಸ್ಥಾನ ಸಿಗೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ 4 ಪೈಕಿ ನಯನ ಮೋಟಮ್ಮಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಒಂದು ಮಹಿಳಾ ಕೋಟ ಮತ್ತೊಂದು ದಲಿತ ಕೋಟ ಹೀಗಾಗಿ ಬೇಕಲ್ಲ ಬರೀ ಚುನಾವಣೆ ಅಂತ ಹೇಳಿದ ತಕ್ಷಣ ನಾವು ತುಂಬ ಸಮಾಜ ಅನ್ನುವ ಹೆಸರಿನ ಅಡಿಯಲ್ಲಿ ತಮ್ಮದೇ ಆದಂಥ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತವೆ ಯಾರಿಗೆ ಕೊಟ್ಟರೆ ಒಳ್ಳೆಯದು ಯಾರಿಗೆ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಲಾಭ ಆಗುತ್ತೆ ಹೀಗೆ ಹಲವು ಸಮೀಕರಣಗಳ ಮೇಲೆ ಪ್ರಾದೇಶಿಕ ಸಮೀಕರಣ ಮತ್ತು ಜಾತಿ ಸಮೀಕರಣ ಎರಡನ್ನೂ ಕೂಡ ಇಲ್ಲಿ ನೋಡಲಾಗುತ್ತೆ ಅಂತಹ ಒಂದು ಸ್ಥಿತಿ ನಾವೆಲ್ಲ ಇದ್ದೀವಿ ಸಂವಿಧಾನದಲ್ಲಿ ಇಂಥವ್ರಿಗೆ ಕೊಡಬೇಕು ಅಂತಲ್ಲ ಸಮಾಜ ನೋಡ್ಕೊಳ್ಬೇಕು ಅದರ ಆಧಾರದಲ್ಲಿ ಇರೋವಂಥದ್ದು ಆದರೆ ಈಗ
ಮಹಿಳಾ ಮಣಿಗಳಿಲ್ಲ, ಬ್ರಾಹ್ಮಣರಿಲ್ಲ ಸಚಿವ ಸಂಪುಟದಲ್ಲಿ ಅನ್ನುವ ಒಂದು ಕೂಗಿದೆ. ಬಿಡಿ, ಬ್ರಾಹ್ಮಣರ ಕೋಟ ಅದ್ರ ಬಗ್ಗೆ ಸದ್ದು ಆಗ್ತಾ ಇಲ್ಲ ಜಾಸ್ತಿ. ಈಗ ಸದ್ಯಕ್ಕೆ ಮಹಿಳಾ ಕೋಟ, ಮಹಿಳಾ ಮಣಿಗಳು ಯಾರಾದರೂ ಬೇಕು ಅಂತ ಹೇಳಿ ಅಲ್ವೇ, ಇಂಥ ಒಂದು ಪರಿಸ್ಥಿತಿ ಇದೆ. ರೂಪಕಲಾ ಶಶಿಧರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಕೆ ಎಚ್ ಮುನಿಯಪ್ಪ ಅವರ ಮಗಳು. ಈಗ ಅವರು ಹಲವು ಬಾರಿ ಏನು ಶಾಸಕಿ ಆದಂಥವ್ರು. ನಯನಾ ಮೋಟಮ್ಮ ಅವ್ರಿಗೊಂದು ಅವಕಾಶ ಸಿಕ್ಕರೆ ಫಸ್ಟ್ ಟೈಮ್ MLA ಆಗುವಂಥವ್ರಿಗೆ, ಫಸ್ಟ್ ಟೈಮ್ MLA ಆದಂಥವ್ರಿಗೆ ಏನಾದರೂ ಅವಕಾಶ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಓಕೆ, ದೀಪಾ ಕುಕ್ಕುವಾಡ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ದೀಪಾ, ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆಯಾ ಧ್ವನಿ? ವೆರಿ ಗುಡ್ ಮಾರ್ನಿಂಗ್ ದೀಪಾ. ಎಸ್ ಎಸ್. ಏನು ಮಹಿಳಾ ಮಣಿಗಳ ಇಲ್ಲದ ಸರ್ಕಾರ ಅಂತ ಬೇಜಾರು ನಿಮಗೂ ಇದ್ದಂಗಿದೆ? ರಾಘವ್ ಸೂರ್ಯ, ಈಗಿರುವಂತಹ ಪರಿಸ್ಥಿತಿ ಅಂದ್ರೆ DK ಶಿವಕುಮಾರ್ ಅವರು ಕಾಡಿ ಬೇಡಿ ಏನೇನೋ ಮಾಡಿ CM ಆದ ಬಳಿಕ ಈ ರೀತಿಯಾದಂತಹ ಒಂದು ಅಪವಾದವನ್ನ ಒತ್ಕೊಳ್ಳೋದಿಕ್ಕೆ ಯಾಕೆ ಕಾರಣ ಆಯ್ತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮಹಿಳಾ ಸಚಿವ ಸ್ಥಾನ ಇಲ್ಲದೆ ಸಂಪುಟ ಸದ್ಯಕ್ಕೆ ಮೊದಲನೇ ಅಧಿವೇಶನವನ್ನ ಕಂಪ್ಲೀಟ್ ಮಾಡ್ತಿದೆ. ಆದ್ರೆ ಇದಾದ ಬಳಿಕ ಒಬ್ರಿಗಂತೂ ಕೊಡ್ಲೇಬೇಕು, ಯಾಕಂದ್ರೆ ಮಹಿಳಾ ಕೋಟಾ ಇಲ್ಲದೆ ಆ ಸಂಪುಟ ಪೂರ್ಣ ಆಗಲ್ಲ ಅನ್ನುವಂತಹದ್ದು ಮತ್ತೆ ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿಯಾಗಿ ಆಗಿರ್ಲಿಲ್ಲ. ಹಾಗಾಗಿ 4-5 ಜನರ ಹೆಸರಂತೂ ಮುಂಚೂಣಿಯಲ್ಲಿದೆ. ಮೊದಲ ಬಾರಿ MLA ಆದವ್ರಿಗೆ ಸಿಗೋದು ಕಷ್ಟ ಅಂತ ಒಂದು ಹಂತಕ್ಕೆ ಹೇಳಲಾಗ್ತಿತ್ತು. ಆದ್ರೆ ಯಾವಾಗ ಬಸಂತಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲಾಯ್ತು, ಬಳಿಕ ನಯನಾ ಮೋಟಮ್ಮ ಅವರ ಹೆಸರು ಮತ್ತೆ ಚಾಲ್ತಿಗೆ ಬಂತು. ಆದ್ರೆ ನಯನಾ ಮೋಟಮ್ಮ ಅವ್ರದ್ದು 2-3 ಮಾನದಂಡಗಳನ್ನ ನೋಡ್ತಾ ಹೋದ್ರೆ, ಒಂದು ಮೊದಲ ಬಾರಿ ಶಾಸಕಿ ಆದವರು ಅನ್ನುವಂತಹದ್ದು, DK ಶಿವಕುಮಾರ್ CM ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಬಲವಾಗಿ ಹೋರಾಟ ಮಾಡಿದಂತವ್ರು, ಜೊತೆಗೆ ಮತ್ತೊಂದು ದಲಿತ ಕೋಟಾದಡಿ ಕೊಡ್ಬೇಕು ಅನ್ನುವಂತಹದಿಗೆ 2-3 ವಿಚಾರಗಳು ಇರೋದ್ರಿಂದ ಸಹಜವಾಗಿ ಅವರಿಗೆ ಸಿಗುತ್ತೆ ಅನ್ನುವಂತಹದ್ದು, ಅಂದ್ರೆ ಆ ಲಭ್ಯತೆ ಎಷ್ಟು % ಇರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯ ಆಗ್ತಾ ಇದೆ. ಇದ್ರ ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಮೊದ್ಲಿಗೆ ಬಂತು, ಪಟ್ಟಿಯಲ್ಲಿ ರಿಲೀಸ್ ಆಯ್ತು, ಎಲ್ಲವೂ ಆದ್ರೂ ಕೂಡ ಕೊನೆ ಕ್ಷಣದಲ್ಲಿ ತಪ್ಪಿದ್ದು ಸಿದ್ದರಾಮಯ್ಯ ಅವರು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅವರಿಗೆ ಒತ್ತಡವನ್ನ ಹಾಕಿದ್ರು ಹೈಕಮಾಂಡ್ ನಾಯಕರಿಗೆ. ಕುರುಬಾ ಇದ್ರೂ ಕೂಡ ಬೇಡ ಅನ್ನುವಂತಹದ್ದಿತ್ತು ಅನ್ನುವಂತ ಚರ್ಚೆ ಇದೆ. ಇದರ ಜೊತೆಗೆ ಬಲ್ಕಿಸ್ ಖಾನ್ ಅವರ ಹೆಸರು ಕೂಡ ಇದೆ. ಶಶಿಕಲಾ ಏನಿದ್ದಾರೆ ಅವರ ತಂದೆಗಿರೋದ್ರಿಂದ, ಅಂದ್ರೆ ಮುನಿಯಪ್ಪ ಅವರ ಹೆಸರು ರೂಪಾ ಶಶಿಧರ್ ಇರೋದ್ರಿಂದ, ಅಂದ್ರೆ ಅವ್ರ ತಂದೆಗೆ ಸಚಿವ ಸ್ಥಾನ ಇರೋದ್ರಿಂದ ಬಹುತೇಕ ಅವರಿಗೆ ಸಿಗೋದಿಲ್ಲ ಅನ್ನುವಂತಹದ್ದು ಕೂಡ ಇದೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವನ್ನು ಕೂಡ ನೋಡ್ತಾ ಹೋದ್ರೆ, ಈಗ ಆಲ್ರೆಡಿ ಲಿಂಗಾಯತ ಕೋಟಾಗಳು ಮುಗಿದು ಹೋಗಿದೆ. ಫಾತಿಮಾ ಅವ್ರಿಗೂ ಅವಕಾಶ ಇಲ್ಲ ಅನ್ಸುತ್ತೆ ಅಲ್ವಾ, ಈ ಎಲ್ಲ ಸದ್ಯದ ಬೆಳವಣಿಗೆಗಳು ನೋಡಿದ್ರೆ? ಸದ್ಯದ ಮಟ್ಟಿಗೆ ಅವ್ರಿಗೂ ಕೂಡ, ಅಂದ್ರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಕನಿಜಾ ಫಾತಿಮಾ ಅವ್ರಿಗೂ ಕೂಡ ಒಂದು ಸ್ಥಾನ ಸಿಗೋದು ಬಿಡೋದು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ನಯನಾ ಮೋಟಮ್ಮ ಅವ್ರ ಹೆಸರು ಚಾಲ್ತಿಯಲ್ಲಿದೆ ಅಂತೀರಿ ದೀಪಾ? ಖಂಡಿತ ನಯನಾ ಮೋಟಮ್ಮ ಅವರ ಹೆಸರು ಚಾಲ್ತಿಲಿದೆ ಅನ್ನೋದಕ್ಕಿಂತ ಒಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಹಾಗಾಗಿ ಅವರಿಗೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ದಲಿತ ಕೋಟಾ ಮತ್ತು ಮಹಿಳಾ ಕೋಟಾ. ಎಸ್, ಥ್ಯಾಂಕ್ ಯು. ಮತ್ತಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಸ್ಗಾಗಿ, ಅಪ್ಡೇಟ್ಸ್ಗಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಅಂದರೆ ಯಾವಾಗಲೂ ನೋಡಿ, ಮಹಿಳಾ ಮಣಿಗಳಿಗೆ ಇಲ್ಲ ಅಂದರೆ ಆ್ಯಕ್ಚುಲಿ ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು ಇವರು ಗ್ಯಾರಂಟಿ ಯೋಜನೆ ಮಾಡಲಿಕ್ಕಾಗತ್ತೆ. ಆದರೆ ಸಚಿವ ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲಲ್ಲ, ಫಸ್ಟ್ ಟೈಮೇ ಕೊಡಬೇಕಾಗಿತ್ತು. ಹೌದು, ಮೊದಲ ಹಂತದಲ್ಲೇ ಕೊಡಬೇಕಾಗಿತ್ತು. ಅಂತಹ ಒಂದು ಯೋಚನೆ ಇರುತ್ತೆ ಚಾಕಚಕ್ಕೆಯಿಂದ. ಮತ್ತೇನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಇವರು ರಾಜಕೀಯವಾಗಿ? ಅಭಿವೃದ್ಧಿ ಬಿಡಿ, ಅಭಿವೃದ್ಧಿ ಮರೆತುಬಿಟ್ಟೆ ನಾವು ಮಾತಾಡ್ಬೇಕು. ರಾಜಕಾರಣ ಅಂತ ಹೇಳಿದ್ರೆ ಎಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ? ಪ್ರಜಾಕಾರಣ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಮಾತ್ರನೇ ಅಭಿವೃದ್ಧಿ ಬಗ್ಗೆ ಮಾತನಾಡ್ಬೋದು ಅಲ್ವಾ? ಅಂತ ಒಂದು ಪರಿಸ್ಥಿತಿ ಇದೆ.